ಇನ್ನು ಬೇಕರಿ ಹಾಗೆ ಕಾಂಡಿಮೆಂಟ್ಸ್ ಗಳಿಗೆ ಟ್ಯಾಕ್ಸ್ ನೋಟಿಸ್ ಅನ್ನ ಕೊಟ್ಟಿರುವುದು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಕೊಟ್ಟಿರುವಂತಹ ನೋಟಿಸ್ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ವರ್ತಕರು ಕಚೇರಿಗೆ ಬಂದು ಸೂಕ್ತ ದಾಖಲೆಯನ್ನ ಸಲ್ಲಿಸಬೇಕು. ವಿನಾಯಿತಿ ಇರುವ ಸರಕುಗಳ ಮಾರಾಟಕ್ಕೆ ತೆರಿಗೆ ಇಲ್ಲ. ಉಳಿದ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆಯನ್ನ ಪಾವತಿಸಬೇಕು. ಹಾಗೆ 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಜಿಎಸ್ಟಿ ನೋಂದಣಿ ಮಾಡುವುದು ಅಗತ್ಯ ಆಗಿರುತ್ತೆ. 10% ವರ್ತಕರು ತೆರಿಗೆ ಪಾವತಿಯನ್ನ ಮಾಡಿಲ್ಲ. ಹೀಗಂತ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಕಾಂಡಿಮೆಂಟ್ಸ್ಗಳು ಹಾಗೆ ಬೇಕರಿ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ನೋಟಿಸ್ ಹೋಗಿತ್ತು. ಈ ನೋಟಿಸ್ ನೀಡಿರುವಂತಹ ಬೆನ್ನಲ್ಲೇ ವಾಣಿಜ್ಯ ತೆರಿಗೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆಯನ್ನ ಕೊಟ್ಟಿದೆ. ವರ್ತಕರು ಕಚೇರಿಗೆ ಬರಬೇಕು, ಹಾಗೆ ಅವರಲ್ಲಿರುವಂತಹ ಸೂಕ್ತ ದಾಖಲೆಯನ್ನ ಸಲ್ಲಿಸಬೇಕು. ವಿನಾಯಿತಿ ಇರುವಂತಹ ಸರಕುಗಳ ಮಾರಾಟ ಮಾಡಿದ್ರೆ ಅದಕ್ಕೆ ತೆರಿಗೆ ಇಲ್ಲ. ಉಳಿದಂತ ವಸ್ತುಗಳ ಮಾರಾಟಕ್ಕೆ ಮಾತ್ರ ತೆರಿಗೆಯನ್ನ ಪಾವತಿಸಬೇಕು. ಹಾಗೆ 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಮಾತ್ರ ಜಿಎಸ್ಟಿಯನ್ನ ನೋಂದಣಿ ಮಾಡೋದು ಅಗತ್ಯವಾಗಿರುತ್ತೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಮತ್ತೆ 10% ವರ್ತಕರು ತೆರಿಗೆಯನ್ನ ಪಾವತಿ ಮಾಡ್ತಿಲ್ಲ ಅನ್ನೋದಾಗಿಯೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದೆ. ಈ ಬಗ್ಗೆ ನೋಟಿಸ್ ಸಿಗ್ತಾ ಇದ್ದ ಹಾಗೇನೆ ಕಾಂಡಿಮೆಂಟ್ಸ್ ನಡೆಸ್ತಾ ಇರೋರು, ಬೇಕರಿ ವಹಿವಾಟುಗಳನ್ನು ಮಾಡೋರು, ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕೊಡೋಣ ಅಂತ. ಹಾಗೆ ಈ UPI ಮೂಲಕವಾಗಿ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದ್ರು, ಕೆಲವೊಂದಷ್ಟು ಕಡೆಗಳಲ್ಲಿ UPIಗಳ ಸ್ಕ್ಯಾನರ್ಗಳನ್ನೇ ತೆಗೆದ್ರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ ಅಂತ. ಬಟ್ ಅಲ್ಲೂ ಕೂಡ ಅವರು ಲಾಸ್ ಅನ್ನು ಅನುಭವಿಸ್ತಾ ಇದ್ರು ಅನ್ನೋದಾಗಿ ಖುದ್ದು ಅಂಗಡಿ ಮಾಲೀಕರೇ ಹೇಳ್ಕೊಂಡಿರೋದಿದೆ. ಯಾವಾಗ UPI ಬದಲಿಗೆ ಕ್ಯಾಶ್ ಅನ್ನ ಕೊಡಿ ಅಂತ ಹೇಳ್ತೀವೋ, ಸಾಮಾನ್ಯವಾಗಿ ಗ್ರಾಹಕರು ಯಾರ ಬಳಿನೂ ಕ್ಯಾಶ್ ಇರೋದಿಲ್ಲ. ಹಾಗೆ ನಮಗೆ ಅದು ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತ. ಇತ್ತ UPI ಮೂಲಕವಾಗಿ ಟ್ರಾನ್ಸಾಕ್ಷನ್ ಮಾಡಿರುವ ಲಕ್ಷಾಂತರ ರೂಪಾಯಿಗಳಿಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಕೊಟ್ಟಿರುವಂತಹ ನೋಟಿಸ್ ಕೂಡ ಸುದ್ದಿ ಮಾಡ್ತಾ ಇದೆ.